ಬಾಗೇಪಲ್ಲಿ ಪಟ್ಟಣದ ಗ್ರಾಮ ದೇವತೆ ಗಂಗಮ್ಮ ದೇವಾಲಯದ ಆವರಣದಲ್ಲಿ ಗ್ರಾಮ ದೇವತೆ ಗಂಗಮ್ಮ ದೇವಿ ಟ್ರಸ್ಟ್ನಿಂದ 37ನೇ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಪೂರ್ವ ಸಿದ್ಧತೆ ಸಭೆಯಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ BR ನರಸಿಂಹರಾಯರು, ಗಡಿ ಭಾಗದಿಂದ ಶ್ರೀ ಕ್ಷೇತ್ರ ಜಾತ್ರೆ ಹೊರತುಪಡಿಸಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಇರಲಿಲ್ಲ. 1989ರಲ್ಲಿ ಶ್ರೀ ಧರ್ಮರಾಯ ಕರಗ ಮಹೋತ್ಸವವನ್ನು ನಗರದ ಪ್ರಮುಖರ ಸಹಕಾರದಿಂದ ಸುಸೂತ್ರವಾಗಿ ನಡೆಸಲಾಯಿತು. ಪ್ರಸ್ತುತ ಮೇ 7ರ ಗುರುವಾರ ರಾತ್ರಿ 8 ಗಂಟೆಗೆ ಹಸಿ ಕರಗ ಮೆರವಣಿಗೆ, 8ರ ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ ದೀಪೋತ್ಸವ, ಮಧ್ಯಾಹ್ನ 12 ಗಂಟೆಗೆ ಸಿಡಿರಣ್ಣ ನೇತೃತ್ವದಲ್ಲಿ ಅಗ್ನಿಕುಂಡ ಪ್ರವೇಶ, ಸಂಜೆ 5 ಗಂಟೆಗೆ ಕೇರಳ ಚಂಡಿ ವಾದ್ಯದೊಂದಿಗೆ ಗ್ರಾಮ ದೇವತೆ ಗಂಗಮ್ಮ ದೇವಿ ಪಲ್ಲಕ್ಕಿ ಮೆರವಣಿಗೆ, 9ರ ಶನಿವಾರ ಬೆಳಗ್ಗೆ ಅಭಿಷೇಕ ಹೋಮ ಹವನ, ರಾತ್ರಿ 8 ಗಂಟೆಗೆ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ. 9ನೇ ತಾರೀಕು ಕರಗ ಮಹೋತ್ಸವ, ಹೂವಿನ ಕರಗ, 10ನೇ ತಾರೀಕು ಮತ್ತು ಒನಕೆ ಕರಗ. ಈ 4 ದಿವಸಗಳು ಬಾಗೇಪಲ್ಲಿಯಲ್ಲಿ ನಮ್ಮದೇ ಆದಂಥ ಒಂದು ಪರಂಪರೆ ಇದೆ. ಆ ಒಂದು ಪರಂಪರೆ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕಾರ್ಯಕ್ರಮಗಳು, ಅನ್ನದಾನ ಮತ್ತು ವಾದ್ಯಗೋಷ್ಠಿಗಳು, ವಿಧವಾದಂಥ ಒಂದು ಕಲಾ ತಂಡಗಳಿಂದ ಬಾಗೇಪಲ್ಲಿಯಲ್ಲಿ ಆ 4 ದಿವಸ ಕಾರ್ಯಕ್ರಮಗಳು ನಡೀತದೆ. ಈ ಬಾಗೇಪಲ್ಲಿ ಗ್ರಾಮ ದೇವತೆಯ ಕರಗ ಸಮಿತಿ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಂದಿನಂತೆ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕದಿಂದ ಈ ಒಂದು ಪ್ರತ್ಯೇಕವಾದಂಥ ಕರಗ ಮಹೋತ್ಸವಕ್ಕೆ ಜನರು ತಂಡೋಪವಾಗಿ ಬರ್ತಾ ಇದ್ದಾರೆ. ಅದೇ ರೀತಿ ಈ ಸಲ ಕೂಡ ನಾವು ಬರ್ತಾರೆಂದು ಆಶಿಸ್ತಾ ಇದ್ದೀವಿ. ಇವತ್ತು ಅದರ ಜೊತೆಗೆ ಈ ಕರಗ ಜೊತೆಗೆ ದರ್ಗಾ ಸಮಿತಿಯವರು ಕೂಡ ಈಗಾಗಲೇ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಅವರು ಸಹ 5-6 ಒಂದು ಗಂಧಾಸ್ ಮತ್ತು ಉರ್ಸ್ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಕೇಳಿದ್ದಾರೆ. ಬಹುಶಃ ಅವರು ಕೂಡ ಮಾಡಲಿದ್ದಾರೆ. 1ನೇ ತಾರೀಕು ಮೇ 1 ನಮ್ಮ ಜಾತ್ರೆ, ಗಡದಂ ಜಾತ್ರೆ, ಇಡೀ ರಾಜ್ಯದಲ್ಲೇ ಪ್ರಸಿದ್ಧ ಜಾತ್ರೆ. ಈ ಎಲ್ಲ 10 ದಿವಸಗಳ ಕಾಲ ಬಾಗೇಪಲ್ಲಿಯಲ್ಲಿ ಒಂದು ಇತಿಹಾಸ ಸೃಷ್ಟಿದೆ. ಇಡೀ ರಾಷ್ಟ್ರದಲ್ಲಿ ಇಂತಹ ಒಂದು ಇತಿಹಾಸ ಬೇರೆ ಎಲ್ಲೂ ನಡೆಯೋದಿಲ್ಲ. ಇದು ನಮ್ಮ ಸಂಸ್ಕೃತಿ ನೆಲೆಯಲ್ಲಿ ಬಾಗೇಪಲ್ಲಿ ಒಂದು ಸಂಸ್ಕೃತಿ. KV ಟ್ರಸ್ಟ್ ಶಾಲಾ ಆವರಣದಲ್ಲಿ ಬಳೆ ತೊಡಿಸುವ ಕಾರ್ಯಕ್ರಮ, ಸಂಜೆ ಸಂಗೀತ ರಸಮಂಜರಿ ಕಾರ್ಯಕ್ರಮ, ರಾತ್ರಿ 9 ಗಂಟೆಗೆ ಹೂವಿನ ಕರಗ ಇರುತ್ತದೆ ಎಂದರು. ಗ್ರಾಮ ದೇವತೆ ಗಂಗಮ್ಮ ದೇವಿ ಟ್ರಸ್ಟ್ನ ಕಾರ್ಯದರ್ಶಿ AG ಸುಧಾಕರ್ ಮಾತನಾಡಿ, ಹಿಂದೂ ಮುಸ್ಲಿಂ ಎನ್ನದೆ ಪ್ರತಿಯೊಬ್ಬರೂ ಸೇರಿ ಸೌಹಾರ್ದತೆಯಿಂದ ಎಲ್ಲರೂ ಭಾಗವಹಿಸೋಣ. 9ರಂದು ಗಂಗಮ್ಮ ದೇವಿ ಹೂವಿನ ಕರಗದ ಪೂಜೆಗೆ ಪಟ್ಟಣದ ವಾರ್ಡುಗಳಲ್ಲಿ ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ಅವಕಾಶ ಮಾಡಿಕೊಡಲಾಗುವುದು. ಪ್ರತಿ ಮನೆಯ ಮುಂದೆ ಕರಗದ ಪೂಜೆ ಅವಕಾಶವಿರುವುದಿಲ್ಲ. ನಗರ ಬಹಳಷ್ಟು ಬೆಳೆದಿದೆ. ಹಾಗಾಗಿ ಸಮಯದ ಅಭಾವ. ಕರಗದ ಪ್ರಯುಕ್ತ ಎಲ್ಲ ದೇವರ ಹೂವಿನ ಪಲ್ಲಕ್ಕಿ ಮೆರವಣಿಗೆ, ಹುಲಿ ವೇಷ, ವಿವಿಧ ವೇಷಭೂಷಣಗಳು ಮೆರವಣಿಗೆ, ರಂಗುರಂಗಿನ ವಿದ್ಯುತ್ ಅಲಂಕಾರ, ಹಲವಾರು ಸ್ಥಳಗಳಲ್ಲಿ ಅನ್ನದಾನ ಕಾರ್ಯಕ್ರಮ ಹಾಗೂ ಆರ್ಕೆಸ್ಟ್ರಾ, ತಮಟೆ ವಾದ್ಯ ಏರ್ಪಡಿಸಲಾಗಿದೆ ಎಂದರು. ಗ್ರಾಮ ದೇವತೆ ಗಂಗಮ್ಮ ದೇವಿಯ ಕರಗ ಮಹೋತ್ಸವ ಸಮಿತಿಯಿಂದ 37ನೇ ವರ್ಷ ನಾವು ಕರಗವನ್ನು ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಕರಗ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡ್ತಾಯಿದ್ದಾರೆ. ಈಗಾಗಲೇ ನಮ್ಮ ನಾಯ್ಡುವರು ಹೇಳಿದಾಗೆ ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಊರು ತುಂಬ ದೊಡ್ಡದಾಗಿ ಬೆಳೆದಿದೆ. 23 ವಾರ್ಡ್ಗಳಿದೆ. 23 ವಾರ್ಡ್ಗಳಲ್ಲೂ ಕೂಡ ಗಂಗಮ್ಮ ದೇವಿಯ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಯಾರ ಭಾವನೆಗಳಿಗೂ ಕೂಡ ಧಕ್ಕೆ ತರದ ರೀತಿಯಲ್ಲಿ ಪ್ರತಿಯೊಂದು ವಾರ್ಡಿನಲ್ಲೂ ಕೂಡ ಪ್ರತಿಯೊಂದು ಬೀದಿಯಲ್ಲೂ ನಾವು ಕೆಲವೊಂದು ಪಾಯಿಂಟ್ಗಳನ್ನು ಫಿಕ್ಸ್ ಮಾಡಿ ಆ ಪಾಯಿಂಟ್ಗಳ ಹತ್ರ ಕರಗ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ವಾರ್ಡಿನ ಮತ್ತು ಆ ಬೀದಿಲಿರ್ತಕ್ಕಂಥವರ ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡಿ ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೊತಾ ಇದ್ದೀವಿ. ಯಾಕೆಂದರೆ ಈಗಾಗಲೇ ಹಿಂದಿನ ವರ್ಷ ಕೂಡ ಸುಮಾರು 2 ದಿವಸಗಳ ಕಾಲ ಕರಗವನ್ನು 48 ಗಂಟೆಗಳ ಕಾಲ ಕರಗವನ್ನು ಬರುವಂಥ ಒಂದು ಪರಿಸ್ಥಿತಿ ಬಂದಿತ್ತು. ಆ ರೀತಿ ಆದಾಗ ಭಕ್ತರಿಗೂ ಸಮಸ್ಯೆ ಆಗ್ತದೆ ಮತ್ತು ಕರಗ ಹೊತ್ಕೊಂಡು ಹೋಗುವಂಥ ಕರಗ ಪೂಜಾರಿ ಕೂಡ ಸಮಸ್ಯೆ ಆಗುವ ಕಾರಣದಿಂದಾಗಿ ಕೆಲವೊಂದು ಪಾಯಿಂಟ್ಗಳನ್ನು ಫಿಕ್ಸ್ ಮಾಡಿ ಆ ಪಾಯಿಂಟ್ಗಳಲ್ಲಿ ಮಾತ್ರ ಕರಗ
ಪೂಜೆಯನ್ನು ಸ್ವೀಕರಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಎಲ್ಲೆಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಅಲ್ಲಿ ಕೂಡ ಸ್ಟೇಜನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆ ಸ್ಟೇಜಲ್ಲಿ ಕರಗ ಹೋಗಿ ನೃತ್ಯವನ್ನು ಮಾಡಿ ಜನರ ಒಂದು ಏನು ಪೂಜೆಯನ್ನು ಸ್ವೀಕರಿಸಲಿಕ್ಕೆ ಮತ್ತು ಅವರ ಭಕ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.